ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಇದು ದಾಂಡೇಲಿಯಿಂದ ಬೆಳಗಾವಿಗೆ ಹೋಗ್ತಕ್ಕಂಥ ಮಾರ್ಗ. ನೇರವಾಗಿ ಹೋದರೆ ನಾವು ಬೆಳಗಾವಿ ಹೋಗ್ತೇವೆ. ಅಂದರೆ ರಾಮನಗರ ಹೋಗೋದು, ಜಗಲ್ಪೇಟದಿಂದ ರಾಮನಗರ ಹೋಗೋ ರಸ್ತೆ. ನಾವೀಗ ಲೆಫ್ಟಿಗೆ ಹೋಗ್ತಾ ಇದ್ದೇವೆ. ಇದು ಕೆಸರ್ಲಾಕ್ ಹೋಗುತ್ತೆ. ಸ್ವಲ್ಪ ದೂರ ಹೋದ ನಂತರ ನಾವು ಮತ್ತೆ ಎಡಗಡೆಗೆ ಹೋಗಬೇಕಾಗತ್ತೆ, ಲೆಫ್ಟ್ ಸೈಡ್ ಹೋಗಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ವಾಡ ಅಂತ ಸಿದ್ದೇಶ್ವರ ಟೆಂಪಲು. ಮೇನ್ ರೋಡಿಂದ ಮತ್ತೆ 11 ಕಿಲೋಮೀಟರ್ನ ಒಳಗಡೆ ಹೋಗಬೇಕಾಗತ್ತೆ. ಅಲ್ಲಿ ರಸ್ತೆ ಅಷ್ಟು ಚೆನ್ನಾಗಿರೋದಿಲ್ಲ, ನೀವು ನೋಡ್ತಾ ಇದ್ದಿಲ್ವಾ. ಈ ಕಚ್ಚಾ ರಸ್ತೆ ಇರುತ್ತೆ. ಈ ಕಚ್ಚಾ ರಸ್ತೆ ಮಾರ್ಗವಾಗಿ ನಾವು ಅಲ್ಲಿ ಹೋಗಬೇಕಾಗುತ್ತೆ. ಇದು ಜೊಯ್ಡಾ ತಾಲೂಕಿನಲ್ಲಿ ಇರೋದು. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಇರೋದು. ಇದು ಬೆಟ್ಟದ ಮೇಲೆ ಇದೆ. ಅಂದರೆ ಈ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಆಣೆಕಟ್ಟೆ ಅಂತ ಏನು ಹೇಳ್ತೇವಲ್ವಾ, ಸೂಪಾ ಡ್ಯಾಮ್, ಅದು 101 ಮೀಟರ್ ಇದೆ. ಅದರ ಬ್ಯಾಕ್ ವಾಟರ್ ಏನಿದೆ ಅಲ್ವಾ, ಆ ಬ್ಯಾಕ್ ವಾಟರ್ ಹತ್ಕೊಂಡ್ಬಿಟ್ಟೆ ದೊಡ್ಡದಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಒಂದು ಗುಡ್ಡ ಇದೆ, ಬೆಟ್ಟ ಇದೆ. ಆ ಒಂದು ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಈ ದೇವಸ್ಥಾನ ಇದೆ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ, ಇದು ಅದು ಶ್ರೀ ಸಿದ್ದೇಶ್ವರ ದೇವಸ್ಥಾನ. ಜೊಯ್ಡಾ ತಾಲೂಕು ಕರ್ನಾಟಕದಲ್ಲಿ ಅತಿ ವಿಸ್ತಾರವಾಗಿರ್ತಕ್ಕಂಥ ಒಂದು ತಾಲೂಕು. 1926 ಚದರ ಕಿಲೋಮೀಟರ್ ಇದೆ. ಇದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಜೊಯ್ಡಾ ತಾಲೂಕಿನಲ್ಲಿ ಇರೋದು. ತುಂಬ ಎತ್ತರವಾಗಿರ್ತಕ್ಕಂಥ ಒಂದು ಸ್ಥಳದ ಮೇಲೆ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಶಿವರಾತ್ರಿ ಎಂದು ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಜನರಲ್ಲಿ ಹೋಗ್ತಾರೆ. ಅಲ್ಲಿ ನೋಡಲಿಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಸೀನರಿ ಅದ. ಅದು ಕಾಳಿ ನದಿಯ ಒಂದು ಬ್ಯಾಕ್ ವಾಟರು. ಕಾಳಿ ನದಿಯ ಒಂದು ವಿಶೇಷತೆ ಏನು ಅಂತಂದರೆ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಉಗಮವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು
ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಏನಾಗುತ್ತೆ ಅಂದರೆ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅಂದರೆ ಸದಾಶಿವಗಡ ಹಾಗೆ ಕಾರವಾರ ಮಧ್ಯದಲ್ಲಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದು ಜೊಯ್ಡಾ ತಾಲೂಕಿನ ಡಿಗ್ಗಿಘಾಟ್ ಅನ್ನೋ ಒಂದು ಸ್ಥಳದಲ್ಲಿ ಉಗಮವಾಗುತ್ತೆ. ಆ ಕಾಳಿ ನದಿಗೆ ಸೂಪ ಅಂತಂದರೆ ಈ ಗಣೇಶ ಗುಡಿ ಹತ್ರ ಸೂಪ ಡ್ಯಾಮನ್ನು ಕಟ್ಟಿದ್ದಾರೆ. ಅದು 101 ಮೀಟರ್ ಎತ್ತರವಾಗಿದೆ. ಕರ್ನಾಟಕದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಆಣೆಕಟ್ಟೆ ಸೂಪ ಡ್ಯಾಮ್ ಅಂತ ಹೇಳ್ತೇವೆ. ನೀವು ಸೀನರಿಯನ್ನು ನೋಡ್ಬೋದು. ಶ್ರೀ ಸಿದ್ದೇಶ್ವರ ದೇವಸ್ಥಾನ, ಜೊಯ್ಡಾ ತಾಲೂಕು. ಇಲ್ಲಿ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ಒಂದಿಷ್ಟು ದೃಶ್ಯಗಳನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಈ ದೇವಸ್ಥಾನ ತುಂಬ ಎತ್ತರವಾಗಿರ್ತಕ್ಕಂಥ ಒಂದು ಸ್ಥಳದ ಮೇಲೆ ಇರೋದ್ರಿಂದ ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನೀವು ನೋಡ್ಬೋದು, ನೋಡಿ ಕಾಡು ಎಷ್ಟು ವಿಶಾಲವಾಗಿದೆ. ಸೊ ದೂರದಲ್ಲಿ ಏನು ಕಾಣಿಸುತ್ತಲ್ಲ ಅದು ಕಾಳಿ ವಾಟರ್, ಅದು ಬ್ಯಾಕ್ ವಾಟರ್, ಕಾಳಿ ಬ್ಯಾಕ್ ವಾಟರು. ಸೊ ಈ ಕಾಳಿ ನದಿಗೆ ಕಾಳಿ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಕಪ್ಪು ಕಲ್ಲುಗಳ ಮೂಲಕ ಆ ನದಿ ಒಂದು ಹರಿಯೋದ್ರಿಂದ, ಹಾಗೆ ಆ ನೀರು ಕೂಡ ನೋಡಲಿಕ್ಕೆ ಕಪ್ಪಾಗಿರೋದ್ರಿಂದ ಆ ನದಿಯನ್ನು ಕಾಳಿ ನದಿ ಅಂತ ಕರೀತಾರೆ. ನೀವಲ್ಲೇನು ದೂರದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ಬ್ಯಾಕ್ ವಾಟರ್, ಕಾಳಿ ನದಿಯ ಹಿನ್ನೀರು, ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ ಅದು. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.